ತುಂಬ ಸುಂದರವಾಗಿ ಗೇರ್ಪಟ್ಟು ನಗರ ವಸತಿಗಿರಿ ಇರತಕ್ಕಂಥ ಬ್ರಿಡ್ಜನ್ನು ನಿರ್ಮಾಣವನ್ನು ಮಾಡಿ 4-5 ವರ್ಷಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂತಹ ವಾಹನ ಸಂಚಾರಕ್ಕೆ ಅನುವನ್ನು ಮಾಡಿಕೊಡದೆ ಇರ್ತಕ್ಕಂಥದ್ದು. ಎಷ್ಟೋ ಕೋಟಿ ಹಣವನ್ನು ವಿನಾಕಾರಣದಲ್ಲಿ ಹಾಳಾಗ್ತಾ ಇದ್ದ ಹಾಗೆ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಎಂಬಂಥ ರೀತಿಯಲ್ಲಿ ಆಗಿರತಕ್ಕಂಥದ್ದು. ಇದು ಬಹುತೇಕ ಜನರ ಕನಸಿನ ಒಂದು ಆಗಿತ್ತು. ಆದರೆ ಅದೃಷ್ಟವಶಾತ್ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತಹ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ನಾನು ನೋಡಿದರೆ ತುಂಬ ಮನಸ್ಸಿಗೆ ನೋವು ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಈ ಕಾಮಗಾರಿ ಹೇಳ್ತಕ್ಕಂಥದ್ದು ಪೂರ್ಣವಾಗಿದ್ದರೆ ಇಡಗುಂಜಿ ಹಾಗೂ ಇನ್ನಿತರ ಕ್ಷೇತ್ರಗಳಿಗೆ ಹಾಗೂ ಸ್ಥಳಗಳಿಗೆ ಓಡಾಡಲಿಕ್ಕೆ ತುಂಬ ಅನುಕೂಲ ಹೇಳ್ತಕ್ಕಂಥದ್ದು ಆಗ್ತಾಯಿತ್ತು. ಅದರ ದೌರ್ಭಾಗ್ಯ ಅಂತ ಹೇಳಿದರೆ ಅದು ಆಗದೇ ಇರ್ತಕ್ಕಂಥದ್ದು. ನೋಡಿ, ಈ ಕಡೆಯಿಂದ ಕಾರು ಹೇಳ್ತಕ್ಕಂಥದ್ದು ಬರ್ತದೆ, ಆದರೆ ಅದೇ ಕಡೆಗೆ ಇಳಿಯುವುದಿಲ್ಲ. ಈ ರೀತಿಯಾದಂತಹ ಅವ್ಯವಸ್ಥೆಯ ಆಗರವಾಗಿ ಶರಾವತಿ ನದಿಯ ಸೇತುವೆ ಹೇಳ್ತಕ್ಕಂತಹದ್ದು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು.